ನೀವೇನಾದರೂ ರ್ಯಾಪಿಡೋ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕಡೆ ತನಕ ನೋಡಿ. ಈ ಒಂದು ಸ್ಕ್ಯಾಮ್ ನಮ್ಮ ಸಿಟಿನಲ್ಲಿ ತುಂಬ ಜನಕ್ಕೆ ಆಗ್ತಾ ಇದೆ. ಇದರಿಂದ ನೀವು ಹುಷಾರಾಗಿರಿ. ಇದು ಪರ್ಸನಲಿ ನನಗೂ ಸಹ ಎಕ್ಸ್ಪೀರಿಯನ್ಸ್ ಆಗಿದೆ. ರ್ಯಾಪಿಡೋ ಪಾರ್ಸಲ್ ಅಂತ ಹೇಳಿ ಒಂದು ಸರ್ವಿಸಸ್ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದರೂ ನೀವು ಪಾರ್ಸಲ್ನ ಕೊಟ್ಟು ಕಳಿಸ್ಬೋದು ಅಂತ. ನಾನು ರ್ಯಾಪಿಡೋ ಪಾರ್ಸಲ್ನ ಬುಕ್ ಮಾಡಿದ್ದೆ. ಯಾವುದು ಡೀಟೇಲ್ಸ್ ತೋರಿಸ್ತಿದ್ದಲ್ಲ ಪಾರ್ಸಲ್ ಬುಕ್ ಆದಾಗ, ಅದೇ ವ್ಯಕ್ತಿ ಬಂದು ಪಾರ್ಸಲ್ನ ಕಲೆಕ್ಟ್ ಮಾಡಿ ಸ್ಟಾರ್ಟ್ OTP ಸಹ ತಗೊಂಡು ಹೊರಟ. 2 ರೋಡ್ ಹೋದ ನಂತರ ಆ ಆರ್ಡರ್ನೇ ಕ್ಯಾನ್ಸಲ್ ಆಗಿದೆ. ಏನಕ್ಕೆ ಅಂತ ತೆಗೆದು ನೋಡಿದಾಗ ಅಪ್ಲಿಕೇಶನಲ್ಲಿ ಒಂದು ಸ್ಟಾರ್ಟ್ OTPನೇ ಸಹ ಎಂಟರ್ ಮಾಡಿಲ್ಲ. ಈ ರೀತಿ ಒಂದು ಫ್ರಾಡ್ ಮಾಡ್ತಾರೆ. ಸ್ಟಾರ್ಟ್ OTPನ ನೀವು ಹೇಳಿದರೂ ಸಹ ಅವ್ರು ಸ್ಟಾರ್ಟ್ OTPನ ಎಂಟರ್ ಮಾಡದೆ ನಿಮ್ಮ ಐಟಮ್ ತೊಗೊಂಡು ಅಲ್ಲಿಂದ ಹೊರಟ ಮೇಲೆ ದೇರ್ ಇಸ್ ನೋ ಪ್ರೂಫ್ ದಟ್ ಅವ್ರು ನಿಮ್ಮ ಐಟಮ್ನ ಕಲೆಕ್ಟ್ ಮಾಡಿರೋದಕ್ಕೆ. ಸ್ಟಾರ್ಟ್ OTP ಹಾಕಿದರೆ ಮಾತ್ರ ಅವರು ನಿಮ್ಮ ಹತ್ರ ಸರ್ವಿಸಸ್ ತೊಗೊಳ್ತಿದ್ದೀರಾ ಅಥವಾ ನೀವು ರ್ಯಾಪಿಡೋ ಸರ್ವಿಸಸ್ ತೊಗೊಂಡಿದ್ದೀರಾ ಅಂತ ಹೇಳಿ ಅದಕ್ಕೆ ಪ್ರೂಫು. ಇದನ್ನೇ ಒಂದು ಟೆಕ್ನಿಕ್ ಆಗಿ ಇಟ್ಕೊಂಡು ನೀವು ಸ್ಟಾರ್ಟ್ OTP ಹೇಳಿದ್ರೂ ಸಹ ಎಷ್ಟೋ ಜನ ಆ ಸ್ಟಾರ್ಟ್ OTPನ ಎಂಟರ್ ಮಾಡಿರಲ್ಲ. ಇಷ್ಟೇ ಅಲ್ಲ, ಈ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾನು ರ್ಯಾಪಿಡೋ ಕಸ್ಟಮರ್ ಕೇರ್ ಕಾಲ್ ಮಾಡೋಣ, ಕ್ವೈರಿ ರೇಸ್ ಮಾಡೋಣ ಅಂತ ಹೇಳಿ ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಎಷ್ಟೇ ಹುಡುಕಿದ್ರೂ ಒಂದು ಸಪೋರ್ಟ್ ನಂಬರ್ ಇಲ್ಲ ಅವ್ರ ಅಪ್ಲಿಕೇಶನಲ್ಲಿ. ಬರೀ ನಿಮ್ಮ ಕ್ವೈರಿನ ರೇಸ್ ಮಾಡ್ಬೋದು. ಅವ್ರ ಕಡೆಯಿಂದ ನನಗೆ ರಿಟರ್ನ್ ಕಾಲ್ ಬಂದಿದ್ದು ಯಾವಾಗ ಗೊತ್ತಾ? ಈ ಕ್ವೈರಿ ಬಗ್ಗೆ 3 ಗಂಟೆಗಳ ನಂತರ, ಮಧ್ಯಾಹ್ನ 1 ಗಂಟೆ ಆಗಿರೋ ಇನ್ಸಿಡೆಂಟಿಗೆ ಸಂಜೆ 4:15 ರ್ಯಾಪಿಡೋ ಕಡೆಯಿಂದ ಕಾಲ್ ಬರುತ್ತೆ. ಅಷ್ಟೇ ಅಲ್ಲದೆ ಈ ನಡುವಿನಲ್ಲಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಇನ್ನೂ 1-2 ಇನ್ಸಿಡೆಂಟ್ ರೀಸೆಂಟಾಗಿ ನಡೆದಿರೋದನ್ನೇ ಹೇಳಿದರು. ಈ ರೀತಿ ರ್ಯಾಪಿಡೋ ಬುಕ್ ಮಾಡಿದಾಗ ರಾತ್ರಿ 10 ಗಂಟೆ ನಂತರ ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ಹೋಗಿ ಅದೇ ಒಬ್ಬ ರ್ಯಾಪಿಡೋ ಡ್ರೈವರನ್ನೇ ಅವ್ರನ್ನ ಪಿಕ್ ಮಾಡ್ಕೊಂಡಿದ್ದಾನೆ. ಸ್ಟಾರ್ಟ್ OTPನ ಎಂಟರೇ ಮಾಡದೆ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಇರೋ ದುಡ್ಡು, ಮೊಬೈಲ್ ಫೋನ್ ಎಲ್ಲ ಕಿತ್ಕೊಂಡು ಕಳಿಸಿದ್ದಾನೆ. ಈ ಒಂದು ಇನ್ಸಿಡೆಂಟ್ಸು ಬರೀ ಪಾರ್ಸಲ್ ಅಷ್ಟೇ ಅಲ್ಲ ಅಥವಾ 2 ವೀಲರ್ ಸರ್ವಿಸಸ್ ಅಲ್ಲೇ ಅಲ್ಲ, ಆಟೋದಲ್ಲೂ ಸಹ ಎಷ್ಟೋ ಜನಕ್ಕೆ ಆಗಿದೆ. ನೀವು ಆಟೋ ಬುಕ್ ಮಾಡಿದಾಗ ಬರೋ ಡೀಟೇಲ್ಸೇ ಒಂದು, ಕಣ್ಮುಂದೆ ಬರೋ ಆಟೋನೇ ಒಂದು. ಎಷ್ಟೋ ಜನ ಸ್ಟಾರ್ಟ್ OTP ಹೇಳಿದ್ರೂ ಸಹ OTPನ ಎಂಟ್ರ್ ಮಾಡಲ್ಲ. ಕೇಳಿದ್ರೆ ಏನೋ ಅಪ್ಲಿಕೇಶನಲ್ಲಿ ಗ್ಲಿಚ್ ಇದೆ ಅಂತ ಹೇಳ್ತಾರೆ. ಈ ಥರ ಏನಾದರೂ ನಿಮ್ಗೆ ಆಗ್ತಿದ್ರೆ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಸ್ಟಾರ್ಟ್ OTP ಕೊಟ್ಟು ಅದು ಕಂಪ್ಲೀಟಾಗಿ ಸ್ಟಾರ್ಟ್ ಅಂತ ತೋರಿಸೋ ತನಕನೂ ನೀವು ಆ ಸರ್ವಿಸಸ್ನ ತೊಗೊಳ್ಬೇಡಿ. ರ್ಯಾಪಿಡೋ ಕಡೆಯಿಂದ ನಿಮಗೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಸೊಲ್ಯೂಷನ್ ಸಿಗಲ್ಲ. 3-4 ಗಂಟೆ ಬೇಕು ಅವ್ರು ನಿಮಗೆ ರಿಟರ್ನ್ ಕಾಲ್ ಮಾಡೋದಕ್ಕೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನನ್ನ ಸುತ್ತಮುತ್ತ ಇರುವಂಥ ಅಫಿಷಿಯಲ್ಸ್ ಕನೆಕ್ಟಿಂದ ರ್ಯಾಪಿಡೋ ಕಾರ್ಪೊರೇಟ್ ಆಫೀಸಲ್ಲಿರುವಂಥವ್ರಿಗೆ ಕನೆಕ್ಟ್ ಮಾಡಿ ಅದಾದ ನಂತರ 16 ದಿನ ಟೈಮ್ ಬೇಕಿತ್ತಿದ್ದೊಂದು ಇಶ್ಯೂ ಸಾಲ್ವ್ ಆಗೋದಕ್ಕೆ. 16 ದಿನಗಳ ನಂತರ ಯಾವಾಗ ನಾನು ಈ ಕನೆಕ್ಟ್ನ ತೆಗೆದು ರ್ಯಾಪಿಡೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ನಲ್ಲ, ಅದು ಪರ್ಸ್ನಲ್ ಕಾಂಟ್ಯಾಕ್ಟ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ನ ಆಗ ಹೈಲೈಟ್ ಮಾಡ್ತಾರೆ. ಶಾಕಿಂಗ್ ಏನು ಗೊತ್ತಾ? ಅವರದೇ ಅಫಿಷಿಯಲ್ ಮೇಲ್ ಐಡಿಗೆ ಮೇಲ್ ಸಹ ಮಾಡಿ CEO CC ಮಾರ್ಕ್ ಮಾಡಿದರೂ ಸಹ ಯಾವುದೇ ರೀತಿ ರಿಪ್ಲೈ 16 ದಿನ ಆದರೂ ಬಂದಿಲ್ಲ. ಅದಾಗಿ 16 ದಿನ ಆದಮೇಲೆ ಕನೆಕ್ಟ್ ಆಗಿದ್ನಲ್ಲ, ಮಾತಾಡ್ಬೇಕಾದ್ರೆ ಒನ್ ಆಫ್ ದ ಎಂಪ್ಲಾಯಿ ಹೇಳ್ತಾರೆ ನನಗೆ ಮೇಲೇ ರಿಸೀವ್ ಆಗಿಲ್ಲ ಅಂತ. ಅವರ ಅಫಿಷಿಯಲ್ ಮೇಲ್ ಐಡಿಗೆ ಮೇಲ್ ಮಾಡಿದರೂ ಸಹ ಅವ್ರು ಹೇಳೋದೇನೆಂದರೆ ನಮಗೆ ಮೇಲೇ ಬಂದಿಲ್ಲ. ಸೊ ಇಫ್ ಎನಿವನ್ ಇಸ್ ಯೂಸಿಂಗ್ ರ್ಯಾಪಿಡೋ, ಬಿ ಕೇರ್ಫುಲ್. ರ್ಯಾಪಿಡೋ ಒಂದೇ ಅಲ್ಲ, ಯಾವುದೇ ಅಪ್ಲಿಕೇಶನ್ ಆಗಿದ್ರೂ ಸಹ ನೀವು ಸ್ಟಾರ್ಟ್ OTPನ ಎಂಟರ್ ಮಾಡ್ಕೊಳ್ಳದೆ ಆ ವ್ಯಕ್ತಿ ಯಾವುದೇ ರೀತಿ ರೈಡ್ನ ಸ್ಟಾರ್ಟ್ ಮಾಡ್ತಿದ್ರೆ ಒಪ್ಕೋಬೇಡಿ, ಹುಷಾರಾಗಿರಿ.